ಆದ್ಮೇಲೆ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೊತೆಯವರು. ನ್ಯಾಯಮೂರ್ತಿ ಮೈಕಲ್ ಡಿ ಕುನ್ಹಾ ಅಂದ ತಕ್ಷಣ ಸಾಕು. ಇವತ್ತು ಕೋವಿಡ್ಗೆ ಯಾರು ಒಳಗಾಗಿದ್ದರು ಅದರಲ್ಲೂ ರಾಜ್ಯದಲ್ಲೇ ಇಡೀ ದೇಶ ತುಂಬ ವ್ಯಾಪಿಸಿತ್ತು. ಆಮದು ಬೇರೆ ಆರಂಭದ ಹಂತವು 2019 ಭಯಂಕರವಾದ ರೋಗ. ಇಂಥ ಒಂದು ಭಯಂಕರ ರೋಗ ಕಾಡಿತಪ್ಪ ಅಂದರೆ ಎಲ್ಲರಿಗೂ ದೆವ್ವಾಗೆ ನೆನಪಿಸ್ಕೊಂಡು ಸಹಿತ ಇವತ್ತಿಗೆ ಮೈ ಜುಮ್ ಅಂತದ. ಕೆಲವೊಮ್ಮೆ ಆ ಸಂದರ್ಭದಲ್ಲೇ ಮುಟ್ಟಿದ್ರೆ ಬರ್ತದೆ, ಹೋದ್ರೆ ಬರ್ತದೆ. ಅಯ್ಯೋ ಆ ಸಂದರ್ಭ ನೋಡಿದ್ರೆ ಓಣಿಯಲ್ಲಿ ಅಡ್ಡಾಡೋದು, ಊರಲ್ಲಿ ಅಡ್ಡಾಡೋದು, ಬೀದಿಲಿ ಅಡ್ಡಾಡೋದು ಎಲ್ಲ ಬಂದು ಬಾಗಿಲು ಆಡ್ಕೊಂಡು ಮನೆಯಾಗ ಕೂತ್ಕೊಂಡು ಬಿಡುವಂಥದ್ದು. ಭಯವೇ ಭಯ. ಅಂಥ ಸಂದರ್ಭದಲ್ಲೇ ನಮ್ಮ ಮೋದಿಯವರು ಆರಂಭದ ಹಂತದಲ್ಲಿ ಅದನ್ನು ಯಾವ್ಯಾವ ರೂಪ ತೊಗೊಂಡ್ರು. ಅದಕ್ಕಾಗಿ ಒಂದು ಸಂಶೋಧನೆ ಮಾಡಿಸುವಾಗಲಿ ಮತ್ತೇನು ಇದ್ರ ಮೂಲ ಏನು ಎಂತು ಅದ್ರ ಬಗ್ಗೆ ಚರ್ಚೆ ಮಾಡಲಾರ್ದ ಒಂದು ಕನ್ಸ್ಟ್ರಕ್ಟಿವ್ ಏನೋ ಮಾಡ್ಬೋದಿತ್ತು ವಿಜ್ಞಾನಿಗಳು ಹಿಡ್ಕೊಂಡು. ಅದು ಆ ಸಂದರ್ಭದಲ್ಲಿ ಆಗಲೇ ಇಲ್ಲ. ಆರಂಭ ಹಂತದಲ್ಲೇ ಈವನ್ ಅದು ಹಿಂದೂ ಮುಸ್ಲಿಮ್ ಸಹಿತ ಮಾಡೋ ಪ್ರಯತ್ನ ಮಾಡಿದ್ರು ಸಹಿತ ನಾವು ನೋಡಿದ್ದೀವಿ. ಅದನ್ನು ಎಷ್ಟು ತೀವ್ರ ಆಗಿತ್ತು ಅಂದ್ರೆ ಅದು ನೆನೆಸ್ಕೊಂಡು ನಮಗೆ ಬಂದದೇನು ಅನ್ನೋಂಥ ಒಂದು ಮಾನಸಿಕ ಸ್ಥಿತಿ ನಿರ್ಮಾಣ ಆಗಿತ್ತು. ಕೆಲವೊಮ್ಮೆ ಬಂದದ್ದು ಉಸಿರು ಕಟ್ಟಾಗ್ತದೆ ಏಕಾಏಕಿ, ಮತ್ತೇನೋ ಆಗ್ತದೆ. ಲಕ್ಷಣ ನೋಡಿದ್ರೆ ಸಾಕು ನಮಗೆ ಬಂತೇನಪ್ಪ ಅದು ಅಂತ. ಅಂಥ ಭೀಕರವಾದಂಥ ರೋಗದ ಸಮಯದಲ್ಲಿ ಸಹಿತ ಭ್ರಷ್ಟಾಚಾರ ಮಾಡುವಂಥ ಸರ್ಕಾರಗಳು ಇದ್ದೂಪ ಅನ್ನೋದು ಇವತ್ತೇನೋ ಕಾಂಗ್ರೆಸ್ ಸರ್ಕಾರ ಕರ್ನಾಟಕದಲ್ಲಿ ಅದಂತೇಳಿ ಇದನ್ನು ಏನು ತಿಳಿದಿದ್ದಾರೆ. ಇವತ್ತು ಒಬ್ಬ ಅದಕ್ಕೆ ನ್ಯಾಯಾಧೀಶ ನೇಮಿಸಿ ಏನೇನು ನಡೆದಪ್ಪ ಅದರಲ್ಲಿ ಅಂತೇಳಿ ಇದು ಆಲ್ ಓವರ್ ಇಂಡಿಯಾದಲ್ಲೇ ಪ್ರತಿಯೊಂದು ರಾಜ್ಯದಲ್ಲಿ ನಡಿಬೇಕಾಗ್ತಿದ್ದು. ದೆಹಲಿಯಲ್ಲಿ ಸಾವಿರ ಜನ ತಿಳ್ಕೊಂಡ್ರು, ಪ್ರತಿಯೊಂದು ಕಡೆ ಜನ ತಿಳ್ಕೊಂಡು ಹೋದ್ರು. ಅದಕ್ಕೆ ಕಾರಣ ಯಾರು? ಮುಂದೆ ಆ ಸಂದರ್ಭ ಎಷ್ಟು ಖರ್ಚಾಯಿತು ನಮ್ಮ ಬಜೆಟ್ನಿಂದ, ದುಡ್ಡಿನಿಂದ ನಮ್ಮ ದುಡ್ಡು ಎಷ್ಟು ಹೋಯಿತು, ನಮ್ಮ ಈ ತೆರಿಗೆ ದುಡ್ಡು ನಿಜವಾಗಿ ಅದು ಪ್ರಾಪರಾಗಿ ಯೂಸ್ ಆಯ್ತಾ ಅಂತೇಳಿ ರಾಷ್ಟ್ರ ಮಟ್ಟದಲ್ಲಿ ಒಂದು ತನಿಖೆ ಆಗಬೇಕಾಗಿದ್ರೆ ಇದು ಸಣ್ಣದಲ್ಲ ಅನ್ಬೋದು. ಇವತ್ತು ಇಲ್ಲ ಮೋದಿಯವ್ರು ಇದು ಮಾಡಿದರು, ಆ ಔಷಧ ಕಂಡು ಹಿಡಿದು ಕಣ್ಣಿಂದ ಕಾರಣಕರ್ತರಾದ್ರು ಏನೆಲ್ಲ ಮಾತಾಡ್ಬೋದು ನಾವು. ಇವತ್ತು ದಾಟಿ ಬಂದಿದ್ದೀವಿ, ಅದು ಸಹಜವಾಗಿ ದಾಟಿ ಹೋಗ್ಯದದು. ಯಾರ ಪ್ರಯತ್ನ ಅನ್ನೋಕ್ಕಿಂತರೂ ಸಹಜವಾಗಿ ಮತ್ತು ಮನುಷ್ಯನ ವಿಲ್ ಪವರ್ದಿಂದ ಅದು ಶಕ್ತಿ ಕಡಿಮೆ ಹೋದ್ಮೇಲೆ ತಾನು ಹೋಗ್ಯದು. ಆ ಮತ್ತು ಬೇರೆ ನಾವೇನೋ ಇವತ್ತು ಆ ಗುಳಿಗೆ ಕೊಟ್ಟಿವಿ, ಈ ಗುಳಿಗೆ ಕೊಟ್ಟಿವಿ, ಇಂಜೆಕ್ಷನ್ ಮಾಡಿದ್ದೀವಿ ಏನೋ ವಾದ ಮಾಡ್ಬೋದು. ಆ ಮಾಡುವಲ್ಲಿ ಸದ್ಯ ಯಾವ ರೀತಿ ರೀ ಅವತ್ತು ಒಂದು ಕುಟುಂಬಗಳು ಒಬ್ಬೊಬ್ಬ ವ್ಯಕ್ತಿ ಕೋವಿಡ್ ಆದಂಥ ವ್ಯಕ್ತಿ ಔಷಧದಿಂದ ಹೊರ ಬರಬೇಕಾದ್ರೆ 2-3-4 ಲಕ್ಷ ಅಂದುಬಿಡ್ತಿದ್ರು ಡಾಕ್ಟರ್ಗಳು. ಇಲ್ಲಿ ಸಾಕಷ್ಟು ನೋಡಿದ್ರು, ಅವ್ರು ಸಾಕಷ್ಟು ಕಡೆ ಅದನ್ನು ಕೇಳಿದ್ದೀವಿ. ಒಂದು ಇಂಜೆಕ್ಷನ್ಗೆ 50,000 20,000 ಹೇಳಿದ ರೇಟ್ ರೀ. ಒಂದು 100-200 ಸಿಗಬೇಕಾದ ಇಂಜೆಕ್ಷನ್ನ ಸಾವಿರಾರು ರೂಪಾಯಿಗಳು. ಸಿಲಿಂಡರ್ ಗ್ಯಾಸ್ಗಳು ಆ ಸಂದರ್ಭದಲ್ಲಿ ಇದು ಸಿಲಿಂಡರ್ಗಳು ಉಸಿರಾಟದ ಆಕ್ಸಿಜನ್ ಗ್ಯಾಸ್ಗಳು ಅವು ಸಹ ತುಟ್ಟಿ ಹೋಗಿಬಿಟ್ಟಿದ್ದು ಸಿಕ್ಕಾಪಟ್ಟೆ. ಸಿಗ್ತಾನೆ ಇರಲಿಲ್ಲ. ಎಷ್ಟು